ಮಂಜು ಅರೆಸ್ಟ್, ಲೀಲಾ ಫಸ್ಟ್ ರಿಯಾಕ್ಷನ್. ಮಂಜುನ ಮೇಲೆ ಕರುಣೆ ಬರಲ್ಲ, ಮಂಜುನಿಗೆ ಶಿಕ್ಷೆ ಆಗ್ಬೇಕು. ಮಂಜ ಹೊರಗೆ ಬಂದ್ರೆ ನಮ್ಮನ್ನ ಉಳಿಸೋದಿಲ್ಲ, ಮಂಜು ನನ್ನನ್ನ ಉಳಿಸ್ತಾನೆ ಅನ್ನುವಂತ ನಂಬಿಕೆಯೂ ಕೂಡ ನನಗಿಲ್ಲ. ಮಂಜು ಅರೆಸ್ಟ್, ಲೀಲಾ ಫಸ್ಟ್ ರಿಯಾಕ್ಷನ್. ಮಂಜುನ ಮೇಲೆ ಕರುಣೆ ಬರ್ತಾ ಇಲ್ಲ, ಮಂಜುನಿಗೆ ಶಿಕ್ಷೆ ಆಗ್ಬೇಕು. ಮಂಜ ಹೊರಗೆ ಬಂದ್ರೆ ನಮ್ಮನ್ನ ಉಳಿಸೋದಿಲ್ಲ, ಮಂಜು ನನ್ನ ಉಳಿಸ್ತಾನೆ ಅನ್ನುವಂತಹ ನಂಬಿಕೆ ನನಗಿಲ್ಲ. ಸಂತೂ ಜೊತೆ ಇರುವಂತಹ ಲೀಲಾ ಪ್ರಕ್ರಿಯೆ, ಮಂಜ ಮೇಲೆ ನಾವು ಹಲ್ಲೆ ಮಾಡಿಲ್ಲ, ಹಲ್ಲೆ ಆರೋಪ ಎಲ್ಲ ಒಂದು ಕಟ್ಟುಕತೆ. ಬಾಟಲಿ ಚೂರುಗಳಿಂದ ಮಂಜುನಿಗೆ ಗಾಯ ಅಷ್ಟೇ. ಫ್ರೀಡಂ ಟಿವಿಗೆ ಪ್ರತಿಕ್ರಿಯೆಯನ್ನ ನೀಡಿರುವಂತಹ ಲೀಲಾ. ಎಸ್ ವೀಕ್ಷಕರೇ, ಲೀಲಾ ಪ್ರತಿಕ್ರಿಯೆಯನ್ನ ನೀಡಿದ್ದಾಳೆ. ಏನು ಅಂತ ಹೇಳಿದ್ರೆ, ನಾನು ಮಂಜನ ಜೊತೆಗೆ ಇರೋದಿಲ್ಲ, ಮಂಜ ಹೊರಗಡೆ ಬಂದ್ರೆ ನಮ್ಮನ್ನ ಬದುಕಕ್ ಬಿಡ್ತಾನೆ ಅನ್ನೋದು ಗೊತ್ತಿಲ್ಲ, ನನಗೆ ಆ ನಂಬಿಕೆಯೂ ಇಲ್ಲ ಅಂತ ಹೇಳಿ ಫಸ್ಟ್ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಏನ್ ಹೇಳಿದ್ರು ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ಅವ್ರೆ, ನಿಮ್ಗೆ ಮುಂಚೆ ಏನಾದ್ರು ಒಂದು ಕ್ಲೂ ಇತ್ತಾ, ಹಿಂಗ್ ಮಾಡ್ಬೋದು ಮಂಜ, ಹಿಂಗ್ ಇದ್ ಮಾಡ್ಬೋದು ಅಂತ? ಅಂದ್ರೆ ಮ್ಯಾಮ್ ನನ್ಗೆ ಇದಿತ್ತು, ಇವ್ನ್ ಏನಾದ್ರು ಒಂದ್ ಮಾಡೇ ಮಾಡ್ತಾನೆ ಅನ್ನೋದು ಒಂದು ಕಾನ್ಫಿಡೆಂಟ್ ಇತ್ತು ಮ್ಯಾಮ್ ನನ್ಗೆ. ಯಾಕಂದ್ರೆ ಅಷ್ಟು ದ್ವೇಷ ಇತ್ತಲ್ಲ ಅವ್ನ್ಗೆ, ಏನಾದ್ರು ಒಂದ್ ಮಾಡ್ತಾನೆ ಅನ್ನೋದು ಗ್ಯಾರಂಟಿ ಇತ್ತು ಮ್ಯಾಮ್ ನನ್ಗೆ. ಅದು ನಮ್ ಡ್ರೈವರ್ ಹತ್ರ ಎಲ್ಲ ಹೇಳಿದಾನಂತೆ ಮ್ಯಾಮ್ ಅವನು. ನಾನೇನಾದ್ರು ಜೈಲ್ ಗೀಲ್ಗ್ ಹೋಗ್ಬಿಟ್ರೆ ಕಾರ್ ಎಲ್ಲ ನೀನೇ ಇಟ್ಕೋ, EMI ಎಲ್ಲ ನೀನೇ ಕಟ್ಕೊಂಡ್ ಹೋಗು, ನನ್ ಮನೇಲಿ ನೀನೇ ಇದ್ಕೋ ಅಂತೆಲ್ಲ ಹೇಳಿದಾನಂತೆ. ನಿನ್ನೆ ನನ್ ಮಗ ಹೇಳ್ದ ಮ್ಯಾಮ್ ಆ ಮಾತ್ನ. ಓಕೆ, ನಿಮ್ ಮಗನ್ ಗೊತ್ತಿತ್ತಿದ್ದು ಅಂದ್ರೆ ಮಗನ್ ಮುಂದೆ ಮಾತಾಡಿದ್ರದನ್ನ? ನಿನ್ನೆ ಅದನ್ನ ನಾನ್ ಹೇಳಿದಿಕ್ಕೆ, ಈ ತರ ಆಯ್ತು ಅಂತ ಹೇಳಿದಿಕ್ಕೆ ಅವಾಗ ಅವನು ಬಾಯ್ ಬಿಟ್ಟಿದ್ದೆ ಮ್ಯಾಮ್ ನನ್ಗೆ. ಅಪ್ಪ ಈ ತರ ಡ್ರೈವರ್ ಅಂಕಲ್ ಹತ್ರ ಈ ತರ ಮಾತಾಡ್ತಿತ್ತಮ್ಮ, ಕಾರ್ ನೀನೇ ಇಟ್ಕೋ, ನೀನೇ EMI ಕಟ್ಕೊಂಡ್ ಹೋಗು, ನಾನೇನಾದ್ರು ಜೈಲ್ ಗೀಲ್ಗ್ ಹೋಗ್ಬಿಟ್ರೆ ಅಂತ. ಅದಕ್ಕೆ ಮ್ಯಾಮ್ ಅವನು ಪ್ಲಾನ್ ಮಾಡಿ ಮಕ್ಕಳನ್ನೆಲ್ಲ ನನ್ನ ಹತ್ರ ಕಳಿಸ್ಬಿಟ್ಟು ಈ ತರ ಮಾಡಿರೋದು ಅವನು. ಅಲ್ಲ, ಮಕ್ಳು ನಿಮ್ ಹತ್ರ ಕಳಿಸ್ಬಿಟ್ಟು ನಿಮ್ಮನ್ನ ನಿಮ್ಮಲ್ಲಿ ಹಲ್ಲೆ ಮಾಡಕ್ ಬಂದ್ರೆ ಮಕ್ಳು ಅನಾಥ ಆಗಲ್ವಾ? ಅದ್ರ ಬಗ್ಗೆ ಯೋಚನೆ ಮಾಡ್ಲಿಲ್ವಾ ಅವರು? ಅದೇನ್ ಯೋಚನೆ ಮಾಡಿದಾನೋ ಗೊತ್ತಿಲ್ಲ ಮ್ಯಾಮ್ ಅವನು. ಅದೇ ಹೆಂಗಾದ್ರು ಮಾಡಿ ಮುಗಿಸ್ಬಿಟ್ಟು ಇವಳನ್ನ ಜೈಲಿಗೆ ಹೋಗ್ಬೇಕು ನಾನು ಅಂತಂದ್ಬಿಟ್ಟು ಡಿಸೈಡ್ ಮಾಡಿದಾನ ಮ್ಯಾಮ್. ಸೊ ಇವಾಗ ಮನೆ ಮತ್ತೆ ಇದು ಕಾರು ಎಲ್ಲ ಡ್ರೈವರ್ ಹತ್ರ ಇದೆಯಾ? ಮ್ಯಾಮ್ ಮನೆ ಲಾಕ್ ಮಾಡಿದಾರೆ, ಅವನ ಹತ್ರನೇ ಲಾಕ್ ಇದೆ. ಬಟ್ ಮಕ್ಕಳಿಗೆ ಯೂನಿಫಾರ್ಮ್ಸ್ ಇಲ್ಲ, ಆಮೇಲೆ ಬ್ಯಾಗು ಏನು ಇಲ್ಲ ಮ್ಯಾಮ್, ಬಟ್ಟೆಗಳು ಏನು ಇಲ್ಲ, ಎಲ್ಲ ಅವನ ಹತ್ರನೇ ಇದೆ. ಏನ್ ಮಾಡೋದು ಏನು ಗೊತ್ತಾಗ್ತಿಲ್ಲ ಮ್ಯಾಮ್ ನಮ್ಗೆ. ನೀವು ಹೋಗಿ ಮನೆ ಹತ್ರ ಹೋಗಿ ತಗೊಂಡ್ಬರೋದಕ್ಕೆ ಪ್ರಯತ್ನ ಪಟ್ಟ? ಬೀಗ ಎಲ್ಲ ಏನು ಇಲ್ಲ ಮ್ಯಾಮ್, ಬೀಗ ಎಲ್ಲ ಅವನ ಹತ್ರನೇ ಇದೆ. ಅದಕ್ಕೇನೆ ಏನ್ ಮಾಡೋದು ಗೊತ್ತಾಗ್ತಿಲ್ಲ. ಇನ್ನು ಸ್ಕೂಲ್ ಕಳಿಸ್ಲಿಲ್ಲ ಮ್ಯಾಮ್ ಮಕ್ಕಳನ್ನ. ಹೌದು, ಮಕ್ಳು ಸ್ಕೂಲ್ ಹಾಳಾಯ್ತಲ್ವಾ ಈ ಜಗಳ ಇದ್ರಿಂದ ಎಲ್ಲ. ಹೌದು ಮ್ಯಾಮ್, ಮಕ್ಕಳನ್ನ ಮೊನ್ನೆಯಿಂದಾನೇ ಸ್ಕೂಲ್ ಕಳಿಸ್ಬೇಕಿತ್ತು, ಬಟ್ ಅವನು ಕಳಿಸ್ಬೇಕಾದ್ರೆ ಒಂದ್ ಜೊತೆ ಬಟ್ಟೆ ಕೂಡ ಕೊಡ್ಲಿಲ್ಲ ಮ್ಯಾಮ್, ಹಂಗೆ ಕಳ್ಸಿದ್ದಾನೆ ಅವನು. ಓಕೆ, ಮಕ್ಳಾದ್ರೂ ಸ್ವಲ್ಪ ಹಿಂಸೆ ಮಾಡಿ ಕರ್ಕೊಂಡ್ ಬಂದ್ಬಿಡ್ತಾರೆ ವಾಪಸ್ ಅನ್ನೋ ಮನಸ್ಥಿತಿ ಇತ್ತು ಅವ್ರಿಗೆ. 3 ಜನ ಮಕ್ಕಳನ್ನ ನೋಡ್ಕೊಳಕ್ ಆಗಲ್ಲ ಅವ್ರ ಕೈಯಲ್ಲಿ, ಹೆಂಗಾದ್ರೂ ಆಗ್ಲಿ ವಾಪಸ್ ಬಂದೇ ಬರ್ತಾರೆ ಅಂತ ಅನ್ಬಿಟ್ಟು ಅನ್ಕೊಂಡಿದ್ನ ಏನೋ ಅನ್ಸುತ್ತೆ ಮ್ಯಾಮ್. ನಿಮ್ ದೊಡ್ಡ ಮಗ ನನ್ ಮಕ್ಳು ಹೊರೆ ಆಗಲ್ಲ ಬಿಡಿ ಮ್ಯಾಮ್, ನನ್ ಕಷ್ಟನೂ ಸುಖನೂ ನನ್ ಮಕ್ಕಳನ್ನ ನೋಡ್ಕೊಂತೀನಿ. 3 ಜನ ಮಕ್ಳು ಹೆಂಗ್ ನೋಡ್ಕೋತಿರಲಿಲ್ಲ ಅವ್ರೆ? ಏನ್ ಮಾಡೋದು ಮ್ಯಾಮ್, ಏನಾದ್ರು ಒಂದ್ ಕೆಲ್ಸ ಮಾಡ್ತೀನಿ ಮ್ಯಾಮ್ ನಾನು. ಕೆಲ್ಸ ಮಾಡ್ಬಿಟ್ಟು ನಾನು. ಹಲೋ, ಎಸ್ ಅವ್ರು ಹೇಳ್ತಾ ಇದ್ದಾರೆ, ಯಾವ ರೀತಿ ಅಂತಂದ್ರೆ ನಾನು ಕೆಲಸ ಮಾಡ್ತೀನಿ, ನನ್ನ ಮಕ್ಕಳನ್ನ ಸಾಕುವಂತಹ ಧೈರ್ಯ ಸ್ಥೈರ್ಯ ಎಲ್ಲವೂ ಕೂಡ ನನಗಿದೆ. ಮಂಜ ಹೊರಗಡೆ ಬಂದ್ಬಿಟ್ರೆ ಆಗೋದಿಲ್ಲ, ನನ್ನ ಮಗನ ಮುಂದೆಯೇ ಮಂಜ ಯಾವ ರೀತಿಯಾಗಿ ಡೀಲ್ ಮಾಡಿದ್ದ ಅನ್ನೋದನ್ನ ಹೇಳಿದೀನಿ ನಿಮಗೆ. ಮಂಜ ಇದ್ದಾರಲ್ಲ, ಆತ ಸರಿ ಇಲ್ಲ ಮನುಷ್ಯ, ವಾಪಸ್ ಏನಾದ್ರು ಜೈಲಿಂದ ಹೊರಗೆ ಬಂದ್ಬಿಟ್ರೆ ನಮ್ಮನ್ನ ಉಳಿಯಕ್ ಬಿಡಲ್ಲ ಅಂತ ಹೇಳಿ ಆಕೆ ಹೇಳ್ತಾ ಇರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.